ರೀಸೆಂಟ್ ಅಪ್ಡೇಟ್ ಅಂದರೆ ಈಗ ಸದ್ಯಕ್ಕೆ ಈ ಕ್ಷಣದ ಅಪ್ಡೇಟನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಭರತ್ ಕೂಡ ಈಗ ಜಾಯಿನ್ ಆಗ್ತಾ ಇದ್ದಾರೆ. ಭರತ್, ಏನು ನಡೀತಾ ಇದೆ ದೇವಸ್ಥಾನದ ಹತ್ರ ಆ್ಯಂಡ್ ಅದರ ಜೊತೆಗೆ ಎಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಕರಗ ಹೊರಗಡೆ ಬರಲಿಕ್ಕೆ? ನಾವು ಕೂಡ ಕಾಯ್ತಿದ್ದೀವಿ ಭರತ್, ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಈಗ ತಾನೇ ಕರಗ ಪೂಜಾರಿ ಜ್ಞಾನೇಂದ್ರ ಅವರು ಆದಿಶಕ್ತಿಗೆ ಪೂಜೆ ಮಾಡಿ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯನ್ನ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಈಗ ಹೂವಿನ ಕರಗವನ್ನ ಹೊತ್ತು ಹೊರಗಡೆ ಬರಬೇಕಾಗಿದೆ. ಇದಕ್ಕೆ ಈ ನಡುವೆ ಒಂದಿಷ್ಟು ಪೂಜೆ ಕಾರ್ಯಗಳನ್ನ ಕೂಡ ಅಲ್ಲಿ ನೆರವೇರಿಸಲಾಗುತ್ತೆ. ಆ ಒಂದು ಪೂಜೆ ಕೂಡ ಈಗ ನಡೀತಾ ಇರುವಂತದ್ದು. ಅದಕ್ಕೆ ಮುಂಚೆ ಈಗ ಬ್ರಹ್ಮ ರಥೋತ್ಸವ ಸಾಗಬೇಕಿದೆ. ಅದು ಈಗ ರಥ ಸಿದ್ಧವಾಗಿದೆ. ರಥ ಈಗ ಪೂಜೆ ಮಾಡಿದ ನಂತರ ರಥ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಿಂದ ರಾಜಮಾರ್ಗದ ರೀತಿಯಲ್ಲಿ ಬೀದಿಗಳಿಗೆ ಹೋಗುವಂತ ಒಂದು ಸಿದ್ಧತೆ ಕೂಡ ಈಗ ಆಗಿರುವಂತದ್ದು. ಇನ್ನೊಂದು ಮತ್ತೊಂದು ಕಡೆ ಇಡೀ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದ ಪೂರ್ತಿ ಈಗ ವೀರಕುಮಾರರು ಕರಗ ಅಂದ್ರೆ ದ್ರೌಪದಮ್ಮನ ಬರವಣಿಗೆಗೋಸ್ಕರ ಕಾಯ್ತಾ ನಿಂತಿರುವಂತಹ ದೃಶ್ಯಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಸಹಜವಾಗಿ ನಿರೀಕ್ಷೆಯಂತೆ ಭಾರಿ ಹೆಚ್ಚಿನ ಭಕ್ತರು ಕೂಡ ಇಲ್ಲಿ ಸೇರಿರುವಂತಂದ್ರೆ ಕಂಪ್ಲೀಟ್ ಎಲ್ಲಾ ರಸ್ತೆಗಳಲ್ಲೂ ಕೂಡ ಜನ ನಿಂತಿದ್ದಾರೆ. ಸೊ ಆವರಣದಲ್ಲಿ ಕೂಡ ಒಂದಿಷ್ಟು ಈ ಕಡೆ ಆ ಕಡೆ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭಕ್ತರು ಸೇರಿರುವಂತಹ ದೃಶ್ಯಗಳು ಕೂಡ ಈಗ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಂತಾನೆ ಹೇಳ್ಬೋದು. ಅಂದ್ರೆ 1 ಗಂಟೆ ಅಥವಾ 1:30 ಈ ಸಮಯದಲ್ಲಿ ಗರ್ಭಗುಡಿಯಿಂದ ಕರಗ ಹೊತ್ತು ಜ್ಞಾನೇಂದ್ರ ಅವರು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೆ ಮುಂಚೆ ಈಗ ರಥೋತ್ಸವ ನಡೆಯುತ್ತೆ. ಅಂದ್ರೆ ಒಂದು ಅರ್ಜುನ ಮತ್ತೆ ದ್ರೌಪದಿಯನ್ನ ಹೊಂದಿರುವಂತಹ ಒಂದು ರಥ, ಪ್ರಮುಖ ರಥ. ಆ ರಥ ಜೊತೆಗೆ ಗ್ರಾಮ ದೇವತೆಯನ್ನ ಹೊತ್ತಿರುವಂತಹ ಮುತ್ಯಾಲಮ್ಮ ಗ್ರಾಮ ದೇವತೆಯನ್ನ ಹೊತ್ತಿರುವಂತಹ ಮತ್ತೊಂದು ರಥ, 2 ರಥಗಳು ಕೂಡ ಈಗ ಸಿದ್ಧವಾಗಿ ನಿಂತಿರುವಂತದ್ದು. ಒಂದು ಕೊನೆಯ ಪೂಜೆ ಆದ ನಂತರ ರಥಕ್ಕೆ ಕೂಡ ಚಾಲನೆ ಸಿಗುತ್ತೆ. ಅದಾದ ಬಳಿಕ ದ್ರೌಪದಮ್ಮನ ಕರಗವನ್ನ ಅಂದ್ರೆ ಹೂವಿನ ಕರಗವನ್ನ ಹೊತ್ತು ಜ್ಞಾನೇಂದ್ರ ಅವರು ಗರ್ಭಗುಡಿಯಿಂದ ಹೊರಗೆ ಬರ್ತಾರೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಒಂದು ಸಂಭ್ರಮ, ಒಂದು ದೊಡ್ಡ ಮಟ್ಟದ ಒಂದು ಭಕ್ತಿ ಸಾಗರ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಕಾಣಿಸ್ತಾ ಇದೆ. ಒಂದು ರೀತಿಯಾಗಿ ಈ ದೃಶ್ಯವನ್ನ ಇಲ್ಲಿ ಈ ಕ್ಷಣಕ್ಕೆ ನಿಂತ್ಕೊಂಡು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಸಾವಿರಾರು ಭಕ್ತರು ಕೂಡ ದೂರದ ಊರುಗಳಿಂದ ಕೂಡ ಬಂದಿದ್ದಾರೆ. ಇಲ್ಲಿ ಒಂದ್ ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣ ಹೇಗೆ ಅನ್ನೋದಕ್ಕಿಂತ ಭಕ್ತಿಯ ಒಂದು ಮಹಾಸಾಗರನೇ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.